ಮೂಡಾ ಕೇಸ್ ತನಿಖೆ ವಿಚಾರವಾಗಿ ಇವತ್ತು ಮತ್ತೆ ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಈ ಕುರಿತು ಮಾತನಾಡಲು ದೂರದಾರಂತಹ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ವಿಚಾರಣೆ ನಡೀತಿದೆ, ಏನು ಹೇಳ್ತೀರಿ ಸರ್? CBIಗೆ ವರ್ಗಾವಣೆ ಆಗುತ್ತಾ ಕೇಸು? ಖಂಡಿತ ವರ್ಗಾವಣೆ ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಲೋಕಾಯುಕ್ತರು ಸರಿಯಾದ ರೀತಿ ತನಿಖೆ ನಡೆಸಲ್ಲ. ಅವರು ಆರೋಪಿಗಳ ಜೊತೆ ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಮತ್ತು ದಾಖಲಾತಿಗಳನ್ನು ನಾವು ಕೊಟ್ಟಿದ್ದೀವಿ. ಈ ಹಿನ್ನೆಲೆಯಲ್ಲಿ ಮತ್ತು ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ್ರಿಂದ ಮತ್ತು ಮುಖ್ಯಮಂತ್ರಿಯೇ ಮೊದಲನೇ ಆರೋಪಿಯಾಗಿ ಇದೇ ರೀತಿ ಹಲವಾರು ಪ್ರಭಾವಿ ವ್ಯಕ್ತಿಗಳು ಈ ಪ್ರಕರಣದಲ್ಲಿ ಇರೋದ್ರಿಂದ ಈ ಪ್ರಕರಣ CBI ವಹಿಸಬೇಕು ಅಂತೇಳಿ ಸಾಕಷ್ಟು ಮಾಹಿತಿ ಮತ್ತು ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ ನಾವು. ಇದನ್ನೆಲ್ಲ ಪರಿಗಣಿಸಿ ಇವತ್ತು ಒಂದು ಸೂಕ್ತ ಆದೇಶ ಮಾಡೋ ಮೂಲಕ ಈ ಪ್ರಕರಣ CBI ಕೊಡಿಸುವಂಥ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ನಮಗಿದೆ. ಸರ್, ಈಗ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಈಗಾಗಲೇ ಒಂದು ಹಂತದಲ್ಲಿ ವರದಿ ಸಲ್ಲಿಸಿದ್ದಾರೆ. ಬಹುತೇಕ CM ಮತ್ತು CM ಪತ್ನಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಸರ್. ನನಗೆ ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ನಾನು ಮಾಧ್ಯಮ ಮೂಲಕ ತಿಳಿಬಂದಿದೆ. ಆದರೆ ಕ್ಲೀನ್ ಚೀಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ಅದಕ್ಕೆ ಪೂರಕ ಸಾಕಷ್ಟು ದಾಖಲಾತಿಗಳು ಕೊಟ್ಟಿದ್ದೀವಿ ನಾವು. ಮತ್ತು ಈಗಾಗಲೇ ಅವರು ಹೇಳಿದಾಗೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ. ಆದರೆ ಅಧಿಕಾರಿಗಳು ಬೇರೆಯವ್ರ ವಿಚಾರದಲ್ಲೇ ಈ ರೀತಿ ತಪ್ಪು ಮಾಡಿದೆ, ಕೇವಲ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟ ತಪ್ಪು ಮಾಡಿದ್ರು ಅಂತಂದರೆ ಅಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿದೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಹಾಗಾಗಿ ಅವ್ರು ಏನೇ ವರದಿ ಹಾಕೋರು ಕೂಡ ನಮ್ಮ ಬಳಿ ಇರೋ ಸಾಕ್ಷ್ಯಗಳನ್ನು ಆಧರಿಸಿ ತಪ್ಪೇ ಸಿದ್ದರಾಮಯ್ಯ ಮತ್ತು ಅವ್ರ ಪತ್ನಿ ಏನು ತಪ್ಪು ಎಸಗಿದ್ದಾರೆ ಅವರೆಲ್ಲರಿಗೂ ಶಿಕ್ಷೆ ಕೊಡಿಸುವಂಥ ಪ್ರಯತ್ನ ನಾವು ಮಾಡ್ತೀನಿ. ಸರ್, ಈಗ ಈ ಪ್ರಕರಣ CBIಗೆ ಹೋದರೆ ಏನಾಗುತ್ತೆ ಸರ್? ಮುಂದೆ ಡೆವಲಪ್ಮೆಂಟ್ ಏನೇನಾಗುತ್ತೆ? ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ರಾಜೀನಾಮೆಯನ್ನು ಕೊಟ್ಟಿಲ್ಲ, ವಿರೋಧ ಪಕ್ಷದವರು ಕೂಡ ರಾಜೀನಾಮೆಗೆ ಆಗ್ರಹಿಸಿದರು. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಇದರಲ್ಲಿ ಸಾಕಷ್ಟು ಪ್ರಭಾವಿಗಳಿದ್ದಾರೆ, ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಮಹಾನ್ ನಾಯಕರು ಕೂಡ ಮೂಡಾ ಹಗರಣದಲ್ಲಿದ್ದಾರೆ ಅಂತೇಳಿ. ಹೌದು ಸರ್, ಖಂಡಿತವಾಗಲೂ ಸರ್. ಈಗ ನಾನು ಸಿದ್ದರಾಮಯ್ಯವರೊಬ್ಬರ ವಿರುದ್ಧನೇ ದೂರು ದಾಖಲು ಮಾಡಿಲ್ಲ. ಸಿದ್ದರಾಮಯ್ಯರ ಕುಟುಂಬದ ಪ್ರಕರಣವನ್ನು ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿ ಸಾವಿರಾರು ನಿವೇಶನಗಳ ಅಕ್ರಮ ಅವ್ಯವಹಾರ ನಡೆದಿದೆ. ಹಲವಾರು ಪ್ರಭಾವ ವ್ಯಕ್ತಿಗಳು, ರಾಜಕಾರಣಿಗಳು, ಪ್ರಭಾವ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಇದೆಲ್ಲರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾವು ಮನವಿ ಮಾಡ್ಕೊಂಡ್ರು. ಈ ಕಾರಣದಿಂದಲೇ ಈ ಪ್ರಕರಣ CBI ಕೊಡಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತಾರೆ. ಕೇವಲ ಸಿದ್ದರಾಮಯ್ಯರ ಕುಟುಂಬ 14 ನಿವೇಶನ ಸಂಬಂಧಪಟ್ಟ ಆಗಿದ್ದರೆ ನಾವು ಕೂಡ CBI ಕೊಡಬೇಕು ಅಂತ ಇಷ್ಟು ಒತ್ತಾಯ ಮಾಡ್ತಿರಲ್ಲ. ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದ್ರಿಂದ ಈ ಪ್ರಕರಣ CBI ಕೊಡಿಸೋ ಸೂಕ್ತ ಅಂತೇಳಿ ನಾವು ಮನವಿ ಮಾಡ್ಕೊಂಡಿರೋಂಥದ್ದು. ಸಿದ್ದರಾಮಯ್ಯನವರು CBIಗೆ ಹೋದರೆ ರಾಜೀನಾಮೆ ಕೊಡ್ತಾರಾ ಸರ್? ಕೊಡ್ತಾರೆ ಅನ್ನೋ ನಿರೀಕ್ಷೆ ನಮಗಿದೆ. ಯಾಕಂದರೆ ಈಗಾಗಲೇ ಸಾಕಷ್ಟು ನಾವು ಕಾನೂನಾತ್ಮಕ ಜಯ ಸಾಧಿಸಿದ್ವಿ. ಈಗ CBI ಕೊಟ್ಟರು ಕೂಡ ನಾವು ಮತ್ತೊಂದು ಜಯ ಸಾಧಿಸಂಗೆ ಆಗುತ್ತೆ. ಅಂದರೆ ಸಿದ್ದರಾಮಯ್ಯವ್ರಿಗೆ ಹಿನ್ನಡೆ ಆಗುತ್ತೆ. ಅಂದರೆ ಅವ್ರು ಏನು ತಪ್ಪು ಎಸಗಿದ್ದಾರೆ ಅದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋಲ್ಲ. ಮತ್ತು CBIನವರು ನಿಷ್ಪಕ್ಷಪಾತ ತನಿಖೆ ನಡೆಸಿ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತರ ಕಾರಣದಿಂದ ಸಿದ್ದರಾಮಯ್ಯವರು ಅವರು ಖುದ್ದಾಗಿ ಸ್ವತಃ ರಾಜೀನಾಮೆ ಕೊಡ್ಬೋದು ಅಥವಾ ಹೈಕಮಾಂಡ್ ಅವರಿಂದ ರಾಜೀನಾಮೆ ಕೊಡಿಸ್ಬೋದು ಅನ್ನೋ ನಿರೀಕ್ಷೆ ನಮಗಿದೆ.